ಸರ್ ಇವತ್ತೊಂದು ಫೈನಲ್ ಆಗುತ್ತೆ ಏನೇ ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನ್ ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಅದು ನಮ್ ಬಹಳ ಮುಖ್ಯ. ಆತ್ಮವಿಶ್ವಾಸಕ್ಕೆ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮ್ಗೆ? ನಿಮ್ಮನ್ನ CM ಆಗಿ ನೋಡ್ಬೇಕು ಅಂತ ಜಿಲ್ಲೆಯಲ್ಲಿ 4 ಸ್ಥಾನಗಳನ್ನ ಕೂಡ ಕಾಂಗ್ರೆಸ್ ಕೊಟ್ಟಿದ್ದಾರೆ ಜಿಲ್ಲೆ. ನಾನು ಯಾರನ್ನು ಕೇಳಿಲ್ಲಪ್ಪ, ನಾನು ಎಲೆಕ್ಷನ್ ಟೈಮಲ್ಲಿ ಮಹದೇವಪ್ಪನ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ. ನಾನು ನನ್ನ ಮಕ್ಕ ನೋಡ್ರೆ ಅಂತ ನಾನು ಕೇಳಿದೀನಿ. ಎಲ್ಲರನ್ನೂ ಕೇಳಿದೀನಿ, ಮಂಡ್ಯ ಕೇಳಿದೀನಿ, ಎಲ್ಲ ಕೇಳಿದೀನಿ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಜನ ವೋಟ್ ಕೊಟ್ಟವ್ರೆ, ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ. ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲಾ 100-224 ಜನದ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು, ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರನ ತಂದಿರೋರು ಕಾರ್ಯಕರ್ತರು. ಆಮೇಲೆ ನೆಕ್ಸ್ಟ್ ಲೀಡರ್ಗಳು, MLAಗಳು, ಫಲಾನುಭವಿಗಳು. ಬಟ್ ಏನು ಇಲ್ವಲ್ಲ ನೋಡಿ, ಇವ್ರಿಗೆಲ್ಲ ಏನಿಲ್ವಲ್ಲ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ. ಇವ್ರಿಗೆಲ್ಲ ಎಲ್ಲ ಬಾವುಟ ಕಟ್ಟಿರೋರು, ಬಡ್ದಾಡಿರೋರು, ಕೇಸ್ ಹಾಕ್ಸ್ಕೊಂಡಿರೋರು ಎಲ್ಲ ಇವ್ರೆ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರು ಇರ್ಲಿಲ್ಲ, ಎಲ್ಲ ಬೇಡ ಅನ್ಬಿಟ್ರು. ನಡೀತೀನಂತ ನಾನೇ ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ಇಬ್ರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮ ಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಅದು ನನಗೆ ಗೊತ್ತಿಲ್ಲ. ಅವರೆಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದಾರೆ. ಅದ್ರ ಜೊತೆಗೆ ತಾವು ಕೂಡ CM ಆಗ್ಬೇಕು ಅಂತ ನೋಡ್ತೀರಾ ಸರ್? ಅದು ನನಗ್ ಗೊತ್ತಿಲ್ಲ. ನಾನು ಅವ್ರು ಯಾರಿಗೂ ಫೋನು ಮಾಡಿಲ್ಲ, ನಾನು ಯಾರಿಗೂ ಕರೆದಿಲ್ಲ, ನಾನು ಮಾತಾಡುದಿಲ್ಲ. ನಾನು ಯಾಕೆ ಹೋದ್ರಿ ಅಂತಲೂ ನಾನು ಕೇಳಕ್ ಹೋಗ್ತಾ ಇಲ್ಲ. ನನಗೆ ಅವಶ್ಯಕತೆ ಇಲ್ಲ. ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ? ಏನ್ ಹೇಳಿ? ನಿಮ್ಗೆ ಎಲೆಕ್ಷನ್ ಮುಂಚೆ ನಾನು ಯಾಕೆ ಅದನ್ನ ಮಾತಾಡಕ್ ಹೋಗ್ಲಿ? ನೀವೆಲ್ಲ ಏನೇನೋ ಬರ್ದಿದ್ದೀರಿ. ಸರ್ ಬಸವರಾಜ ರೆಡ್ಡಿ ಹೇಳಿ, ಲಿಂಗಾಯತ ಸಮುದಾಯ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ ಅವರಿಗೆ. ಸರ್ ಸದಾನಂದ ಗೌಡರು ಸರ್ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಸದಾನಂದ ಗೌಡರು ಕೂಡ ಒಂದು ಆಫರ್ ಕೊಟ್ಟಿದ್ದಾರೆ ಸರ್. ಬೆಂಬಲ ಕೊಡುವಂತದ್ದು ಚರ್ಚೆ ಆಗಿರ್ಬೋದು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ ಸರ್. ನಾನು ಸದಾನಂದ ಗೌಡ್ರದಾಗ್ಲಿ, ರಾಯರೆಡ್ಡಿದಾಗ್ಲಿ, ಇನ್ನೊಬ್ರಿಗಾಗ್ಲಿ ನಾನು ಯಾರಿಗೂ ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಸೋಮಣ್ಣ ಅವರು ಕೂಡ ಹೇಳಿರುವಂತ